ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಧನುರ್ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಧನುರ್ರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಎಚ್ಚರಿಕೆಗಳ ವಿಡಿಯೋ ಮತ್ತೊಂದಿರ್ತದೆ, ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ ನಾನು ನಿಮಗೆ. ಬಟ್ ಇದು ಶುಭ ವಿಚಾರಗಳ ವಿಡಿಯೋ ಆಗಿರುತ್ತೆ. ಸೊ ಪ್ರತಿಯೊಬ್ಬ ಧನುರ್ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ ಪ್ರತಿಯೊಬ್ಬ ಧನುರ್ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ಯೂಟ್ಯೂಬಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರದ್ದೆ ಅಂದರೆ ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಾದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಧಾನವಾಗಿ 3 ಗ್ರಹಗಳ ಸಂಚಾರ ಚಂದ್ರನನ್ನ ಹೊರತುಪಡಿಸಿದರೆ, ಅದರಲ್ಲಿ ಮೊದಲನೇದಾಗಿ ನಾವು 22ನೇ ತಾರೀಕಿನ ತನಕ, ಸೆಪ್ಟೆಂಬರ್ 22ನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿರುವ ಬುಧ ಗ್ರಹ 23ನೇ ತಾರೀಕಿಂದ ಕನ್ಯಾ ರಾಶಿಗೆ ಪರಮೋಚ್ಚ ಸ್ಥಿತಿಗೆ ಹೋಗಲಿದೆ ಆಯ್ತಲ್ವಾ. ಸೆಪ್ಟೆಂಬರ್ 17ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರ ಗ್ರಹ 18ನೇ ತಾರೀಕಿಂದ ಸ್ವಸ್ಥಾನವಾದಂತಹ ತುಲಾ ರಾಶಿಗೆ ಶುಕ್ರನ ಸಂಚಾರವಾಗಲಿದೆ. ಇದು ಪ್ರಧಾನವಾದ 3 ಸಂಚಾರಗಳು, ಬುಧ ಗ್ರಹ, ರವಿಗ್ರಹ ಹಾಗೂ ಶುಕ್ರ ಗ್ರಹವಾಗಿದೆ. ಸೆಪ್ಟೆಂಬರ್ ತಿಂಗಳ ಗೃಹ ಸ್ಥಿತಿಗಳು ಹೀಗಿರುವಾಗ ಶುಭ ವಿಚಾರಗಳೇನೇನು, ಏನೇನಾಗಬಹುದು, ಏನೇನು ಯಾವಾಗ ಅಂತ ನೋಡೋಣ. ಮೊದಲನೇದ ದುಡ್ಡು ಯಾವಾಗ ಸಿಗೋದು ಧನುರಾಶಿಯವರಿಗೆ ಅಂತ. ಧನುರಾಶಿಯವರಿಗೆ ದುಡ್ಡು ಬೇಕು ಅಂದರೆ 18ನೇ ತಾರೀಕು ದಾಟಬೇಕು. 18ನೇ ತಾರೀಕಿನ ತನಕ ಧನುರಾಶಿಯವರು ದುಡ್ಡು ನೋಡ್ತಕ್ಕಂಥದ್ದು ಅಸಾಧ್ಯದ ವಿಚಾರಗಳಾಗುತ್ತೆ. ಬಹಳ ಕಷ್ಟ ಧನುರಾಶಿ 18ನೇ ತಾರೀಕು ತನಕ ದುಡ್ಡು ನೋಡೋದು. 18ನೇ ತಾರೀಕು ನಂತರ ದುಡ್ಡು ಒಂದು ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ಗಳು ಕಾಣುತ್ತೆ. ಆದರೆ ಅಲ್ಲಿ ತನಕ ಅಂದರೆ 18ನೇ ತಾರೀಕಿನ ತನಕ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಎಚ್ಚರಿಕೆ ತಿಳಿಸ್ತೇನೆ ಅದನ್ನು. ಬಟ್ ದುಡ್ಡಿನ ವಿಚಾರ ಅಂದ ತಕ್ಷಣ ನಿಮಗೇನಾಗುತ್ತೆ, ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪಗಳು, ತಾವರೆ ಹೂವನ್ನು ಜೇನುತುಪ್ಪದಲ್ಲಿ ಅದ್ಬಿಟ್ಟು ಲಕ್ಷ್ಮೀನಾರಾಯಣ ಮಂತ್ರದಿಂದ ಹೋಮ ಮಾಡ್ತಾ ಇದ್ದೇವೆ. ಯಾವಾಗ? ಶ್ರಾವಣ ಮಾಸದ ಸೋಮವಾರ ಆಗಸ್ಟ್ 19ನೇ ತಾರೀಕೆ ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಒಂದು ಪಚ್ಚೆ ರತ್ನವನ್ನು ಪ್ರತಿಯೊಬ್ಬ ಧನುರ್ರಾಶಿಯವರಿಗೂ ಕಳಿಸ್ಕೊಡ್ತಾ ಇದ್ದೇವೆ. ಜಸ್ಟ್ ಅದನ್ನು ಇಟ್ಕೊಂಡ್ರೆ ಸಾಕು. ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ಉದ್ಯೋಗದ ವಿಚಾರ ಬಂದರೆ ಬಹಳ ಮುಖ್ಯವಾಗಿ ಇಡೀ ತಿಂಗಳು ಉದ್ಯೋಗದ ವಿಚಾರದಂಥ ಸಮಸ್ಯೆಗಳು ಅಂತ ಏನಿಲ್ಲ. 16ನೇ ತಾರೀಕಿನ ನಂತರ ಆಗ್ಬೋದು ಒಂದು ಸ್ವಲ್ಪ, ಬಟ್ ಅದು ಕೂಡ 23ನೇ ತಾರೀಕಿನ ನಂತರ ಸರಿ ಹೋಗ್ಬಿಡುತ್ತೆ. ಸೊ ನಾನು ಒಂದು ಹೇಳ್ತೇನೆ ನಿಮಗೆ, ಮೊದಲ 2 ವಾರಗಳು ಸರಿಯಾಗಿ ಕೇಳಿಸ್ಕೊಳ್ಳಿ. ಧನುರ್ರಾಶಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕು ಅಂದರೆ ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳು, 3ನೇ ವಾರ ಬೇಡ, ಮತ್ತು 4ನೇ ವಾರ. ಸೊ ಈ 3 ವಾರಗಳು, ಮೊದಲ 2 ಪ್ಲಸ್ ಲಾಸ್ಟ್ 1 ವಾರ, ಈ ಸಮಯದಲ್ಲಿ ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳು, ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರ, ಈ ಸಮಯದಲ್ಲಿ ನಿರುದ್ಯೋಗಿ ಧನುರ್ರಾಶಿಯವರು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಬೇಗ ಉದ್ಯೋಗ ಸಿಕ್ಬಿಡುತ್ತೆ. ಆಲ್ರೆಡಿ ಉದ್ಯೋಗದಲ್ಲಿರೋರು ಸ್ಯಾಲ್ರಿ ಹೈಕು, ಪ್ರಮೋಷನ್ನು ಇತ್ಯಾದಿಗಳಿಗೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಸಿಗುತ್ತೆ. ಆ ಮಧ್ಯದ ಭಾಗ ಇದೆಯಲ್ಲ 3ನೇ ವಾರ, ಅದಷ್ಟು ಅನುಕೂಲಕರವಾಗಿರಲ್ಲ. ಸೊ ಎಚ್ಚರಿಕೆ ಹಿಡಿದ್ರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೇನೆ. ಬಟ್ ನಿಮಗೆ ಕರ್ಮಾಧಿಪತಿ ಆಗಿರತಕ್ಕಂಥ ಧನುರ್ರಾಶಿಯವರಿಗೆ ಬುಧ ಗ್ರಹ ಆದ್ದರಿಂದ ಮಹಾವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡಬೇಕು. ಸಹಸ್ರ ಬುಧ ಶಾಂತಿ ಹೋಮ 1000 ಸಂಖ್ಯೆಯಲ್ಲಿ ಬುಧ ಗ್ರಹನಿಗೆ ಹೋಮವನ್ನು ಮಾಡಿ ಬುಧನ ರತ್ನವಾದಂತಹ ಪಚ್ಚೆ ರತ್ನವನ್ನೇ ಪ್ರತಿಯೊಬ್ಬ ಧನುರ್ರಾಶಿಯವರಿಗೆ ಕಳಿಸ್ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚೆ ರತ್ನವನ್ನು ಎಕ್ಸ್ಟ್ರಾ ಕಾಸ್ಟ್ ಏನೂ ಇಲ್ಲ, ಹಂಗೆ ಕೊಡ್ತಾ ಇದ್ದೇವೆ. ಈ ಸಂಕಲ್ಪ ಸೇವಾ ವಿಚಾರಗಳನ್ನು, ಸಂಕಲ್ಪ ಸೇವೆಗೆ ಏನು ದರ ಇತ್ಯಾದಿ ವಿಚಾರಗಳನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ದಯವಿಟ್ಟು ವಿಡಿಯೋ ನೋಡಿ, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಿಮಗೆ ವಾಟ್ಸಪ್ಪಲ್ಲಿ ತಿಳಿಸ್ತಾರೆ ಏನಾಯ್ತಾರ. ನೆಕ್ಸ್ಟ್ ಆರೋಗ್ಯ. ಧನುರ್ರಾಶಿಯವರ ಆರೋಗ್ಯದ ವಿಚಾರ. ಒಳ್ಳೆ ಆರೋಗ್ಯ ಸಿಗೋದು ಯಾವಾಗ ಧನುರ್ರಾಶಿಯವರಿಗೆ ಅಂತ. ಧನುರ್ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ಭುತವಾದಂಥ ಆರೋಗ್ಯದ ವಿಚಾರಗಳಿಲ್ಲ, ಅದು ಎಚ್ಚರಿಕೆ ಸಂಪೂರ್ಣವಾಗಿ ತಿಳಿಸ್ತೇನೆ ನಿಮಗೆ. ಬಟ್ ಸಾಮಾನ್ಯವಾಗಿ ನೋಡ್ಲಿಕ್ಕೆ ಹೋದಾಗ ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ರವಿಗ್ರಹ
ಸ್ವಲ್ಪ ನಿಮಗೆ ಅನುಕೂಲಕರವಾದ ವಾತಾವರಣವನ್ನು, ಅನುಕೂಲಕರವಾದ ಆರೋಗ್ಯವನ್ನು ಕೊಡ್ತಾನೆ. ಸೊ ಇಡೀ ತಿಂಗಳಲ್ಲಿ ರವಿಯ ಬಲದಿಂದ ಆರೋಗ್ಯವನ್ನು ಪಡೀಬೋದು ನೀವು. ಆದ್ದರಿಂದ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಲಿಕ್ಕೆ ಮರಿಬೇಡಿ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಅಂದರೆ 5:30 ಇಂದ 6:30 ಒಳಗೆ ನೀವೆದ್ದು ಸ್ನಾನ ಮಾಡಿಬಿಡ್ಬೇಕು. ಹಾಗೂ ಸೂರ್ಯನಿಗೆ ಒಂದು 3 ಅರ್ಘ್ಯ ಬಿಡಬೇಕು ಒಂದು ನೀರಲ್ಲಿ. ಹಿಂಗೆ ಭಾಸ್ಕರಾಗಿ ವಿದ್ಮಹೇ ಮಹದ್ಯುತಿಕರಾಗಿ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ 3 ಬೊಗಸೆ ನೀರನ್ನು ಅರ್ಘ್ಯ ಬಿಟ್ಟರೆ ಸೂರ್ಯನಿಗೆ ಬೆಳಗ್ಗೆ 5:30 ಎದ್ದು ಸ್ನಾನ ಮಾಡಿ 3 ಬೊಗಸೆ ನೀರನ್ನು ಸೂರ್ಯನಿಗೆ ಸ್ನಾನ ಮಾಡ್ಕೊಂಬಂದು ಮನೆಯಲ್ಲಿ ಹೊರಗಡೆ ಟೆರೆಸ್ ಮೇಲೆ ಎಲ್ಲರೂ ನೀರಿನ ಅರ್ಘ್ಯ ಬಿಟ್ಟರೆ ಒಳ್ಳೆಯ ಆರೋಗ್ಯ ಬರುತ್ತೆ ನೋಡಿ ಧನುರಾಶಿಯವರಿಗೆ. ಸದ್ಯಕ್ಕೆ ಈ ತಿಂಗಳಲ್ಲಿ ನಿಮಗೆ ಇದೊಂದು ಪರಿಹಾರ ಇಲ್ಲ ಗುರುಗಳೇ, ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ, ನೀವೇ ಅದೇನೋ ಮಾಡಿಬಿಡ್ರಿ ಅಂತಂದರೆ ನಾವು ರವಿ ಶಾಂತಿ ಹೋಮವನ್ನು, ನಿಮ್ಮ ರಾಶಿಯಾಧಿಪತಿಯಾದ ಗುರು ಶಾಂತಿ ಹೋಮವನ್ನು ಎಲ್ಲದನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಅದರಲ್ಲೂ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸ ವರ್ಷಕ್ಕೊಂದೇ ಸಲ ನಾವು ವೆಂಕಟೇಶ್ವರ ಹೋಮವನ್ನು ಮಾಡೋದು, ಅದು ಶ್ರಾವಣ ಮಾಸದಲ್ಲಿ ನಾವು ಶ್ರಾವಣ ಸೋಮವಾರ ಬಂದಿದೆ ಈ ಸಲ ಹುಣ್ಣಿಮೆ. ಸೊ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ ಶ್ರಾವಣ ಸೋಮವಾರ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಈ ವಿಶೇಷವಾದ ಪಚ್ಚೆ ವೆಂಕಟೇಶ್ವರ ಹೋಮದಲ್ಲೂ ಎನರ್ಜೈಸ್ ಆಗಿರುತ್ತೆ, ಸಹಸ್ರಬುದ್ಧ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಮಾಡುವ ಕಮಲ ಪುಷ್ಪಗಳ ತಾವರೆ ಹೂವಿನ ಜೇನುತುಪ್ಪದಲ್ಲಿ ಹೋಮ ಮಾಡ್ತೇವೆ. ಸೊ ಅದರಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಸೊ ಅದ್ಭುತವಾದಂತಹ ಒಂದು ಪಚ್ಚೆ ರತ್ನವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ವಿವರಗಳನ್ನು ಸ್ಕ್ರೀನ್ ಅಂತ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ನೆಕ್ಸ್ಟ್, ವ್ಯವಹಾರಗಳು ಯಾವ ರೀತಿಯಲ್ಲಿ ಆಗಲಿದೆ ಅಂದರೆ ಭೂಮಿ ವ್ಯವಹಾರ ಇರಬಹುದು, ಬೇರೆ ಬೇರೆ ಮನೆ ಕಟ್ಟಕ, ಸಾಲ ಸೋಲುಗಳ ವ್ಯವಹಾರಗಳಲ್ಲಿ ಒಳ್ಳೆಯದೇನಾಗ್ಬಿಡುತ್ತೆ ಅಂತ. ಭೂಮಿ ವ್ಯವಹಾರಗಳು ಅನುಕೂಲ ಆಗುತ್ತೆ. ನೀವು ಭೂಮಿಯನ್ನು ಖರೀದಿ ಮಾಡೋದಿರಲಿ, ಭೂಮಿಯನ್ನು ಮಾರಾಟ ಮಾಡೋದಿರಲಿ, ಇಡೀ ಸೆಪ್ಟೆಂಬರ್ ತಿಂಗಳು ಭೂಮಿ ವಿಚಾರದಲ್ಲಿ ಖಂಡಿತವಾಗಿ ಅನುಕೂಲ ಆಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಮಾತ್ರ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಸೇಲ್ ಇರಬಹುದು, ಪರ್ಚೇಸ್ ಇರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಕ್ಕೆ ಹೋಗಬೇಡಿ. ಅಥವಾ ಇನ್ನೊಬ್ಬರು ಬ್ರೋಕರ್ ಮುಖಾಂತರ, ಇನ್ನೊಬ್ಬರು ಮುಖಾಂತರವಾಗಿ ಹೋದಾಗಲೂ ಅಷ್ಟೇ ಡಿಪೆಂಡೆನ್ಸಿ, ಫ್ರೆಂಡ್ಶಿಪ್ ಥರ ಇದ್ದುಬಿಟ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದನ್ನು ಹೊರತುಪಡಿಸಿ ಇಡೀ ಸೆಪ್ಟೆಂಬರ್ ತಿಂಗಳು ಧನುರ್ರಾಶಿಯವರು ಭೂಮಿಯನ್ನು ಮಾರಾಟ ಮಾಡೋದಿರ್ಬೋದು, ಧನುರ್ರಾಶಿಯರು ಭೂಮಿಯನ್ನು ಖರೀದಿ ಮಾಡೋವಂಥದ್ದು ಇರ್ಬೋದು. ವ್ಯವಹಾರಗಳು ಸಲೀಸಾಗಿಬಿಡುತ್ತೆ. ಆಮೇಲೆ ಧನುರ್ರಾಶಿಯವರ ಈ ಹೋಟೆಲ್ ಬಿಸ್ನೆಸ್ ಮಾಡೋರು, ಧನುರಾಶಿಯ ಈ ದವಸ ಧಾನ್ಯ ಇತ್ಯಾದಿ ಜನರಲ್ ಸ್ಟೋರ್ಸ್ ಇರ್ತಕ್ಕಂಥವ್ರು, ಧನುರಾಶಿಯ ವಿದ್ಯುತ್ ಉಪಕರಣಗಳು, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿದವರು, ಧನುರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಈ ಧನುರಾಶಿಯವರು ಈ ಒಂದು ಸಂಬಂಧ ರೈತರು ಎಲ್ಲರಿಗೂ ಸಹ ಅವರವರ ವೃತ್ತಿ ಅನುಸಾರವಾಗಿ ಖಂಡಿತವಾಗಿ ಅನುಕೂಲದ ದಿನಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡುಬರುತ್ತೆ. ಕುಜನ ಬಲದಿಂದಾಗಿ ಇದಾಯ್ತಲ್ವಾ, ಪಂಚಮಾಧಿಪತಿಯಾಗಿ ಸಪ್ತಮದ ಕುಜ ಬಲ ಸಿಗ್ತದೆ. ಸೊ ಅದರಿಂದಾಗಿ ಅಂದರೆ ಕುಜನಿಂದ ನೆಗೆಟಿವ್ ಆಗುತ್ತೆ, ಅದನ್ನು ನಾನು ಎಚ್ಚರಿಕೆಗಳ ವಿಡಿಯೋದಲ್ಲಿ ತಿಳಿಸ್ತೇನೆ. ಕುಜನಿಂದ ಏನು ಪಾಸಿಟಿವ್ ಆಗುತ್ತೆ ಅಂತಕ್ಕಂತ ತಿಳಿಸ್ತಾನೆ. ಸೊ ಅದಕ್ಕೆ ಪರಿಹಾರವಾಗಿ ನಾವು ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಕುಜ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿ ಒಂದು ಕಂಕಣ ಧಾರಣೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ ಅಂತ. ಯಾಕೆಂದರೆ ಈ ಎಚ್ಚರಿಕೆ ಏನಾದರೂ ಪರಿಹಾರವಾಗ್ಬಿಟ್ಟು ಶುಭ ಕಾರ್ಯಗಳು ಮಾತ್ರ ಆಗಲಿ ಅಂತ, ಶುಭ ವಿಚಾರಗಳು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡಿ, ಪ್ರತಿಯೊಬ್ಬರಿಗೂ ಸಹ ಅದನ್ನು ಕೊಡಲಾಗುತ್ತದೆ. ನೆಕ್ಸ್ಟ್, ಕೋರ್ಟು ಕಚೇರಿ ಇತ್ಯಾದಿ ಸಮಸ್ಯೆಗಳೇನಾದ್ರು ಇದ್ದರೆ ಏನಾದ್ರು ಶುಭವಾಗಲಿದೆಯಾ ಅಂತ. ಖಂಡಿತವಾಗಿ ಹೌದು. ಯಾಕೆ ಅಂತಂದರೆ ಧನುರ್ರಾಶಿಯವರಿಗೆ ವಿಶೇಷವಾಗಿ ರವಿಯ ಬಲ ಅಂದರೆ ಮೊದಲೆರಡು ವಾರಗಳು, ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳು ಧನುರ್ರಾಶಿಯವರಿಗೆ ಕೋರ್ಟು ಕಚೇರಿ ವಿಚಾರಗಳಲ್ಲಿ, ಸರ್ಕಾರದಿಂದ ಏನಾದರೂ ಸ್ವಲ್ಪ ನೋಟಿಸ್ಗಳು ಬಂದರೆ ನೀವು ಹೋಗಿ ಮಾತಾಡಿಸುವಂಥ ವಿಚಾರದಲ್ಲಿ, ಸರ್ಕಾರದಿಂದ ನಿಮಗೆ ಆಗಬೇಕಾದ ಅನುಕೂಲತೆಗಳು, ಸರ್ಕಾರದಿಂದ ನಿಮಗೆ ಸಿಗಬೇಕಾದಂಥ ಪರ್ಮಿಷನ್ಗಳು, ಎಲ್ಲ ವಿಚಾರಗಳ ಅನುಕೂಲವಿದೆ ಮೊದಲೆರಡು ವಾರಗಳಲ್ಲಿ. ಸೊ ಅದರಿಂದಾಗಿ ಅದೇ ಕೋರ್ಟು ಕಚೇರಿ ವಿಚಾರದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಅನುಕೂಲತೆಯನ್ನು ಕೊಡುತ್ತೆ. ಸ್ವಲ್ಪ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳಿ. ಅಥವಾ ನಾವು ರವಿಶಾಂತಿ ಹೋಮಗಳನ್ನೆಲ್ಲ ಮಾಡ್ತೇವಲ್ಲ, ಸೊ ಖಂಡಿತ ಸಂಕಲ್ಪ ಸೇವೆ ಕೊಟ್ಕೊಂಡ್ರು ಸಾಕು. ಕಂಕಣ ಧಾರಣೆ, ಏನು ರತ್ನವನ್ನು ಇಟ್ಕೊಳ್ಳುವಂಥದ್ದು, ಹೋಮಗಳ ಭಸ್ಮಾನ, ಆಗಾರಾಧನೆ, ಅರ್ಶನ ಹಣೆ ಮೇಲೆ ಖಂಡಿತ ಅನುಕೂಲ ಆಗುತ್ತೆ. ಡೋಂಟ್ ವರಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ವ್ಯಾಪಾರ ವ್ಯವಹಾರ ಧನುರ್ರಾಶಿಯವರಿಗೆ ಯಾವ ರೀತಿಯಲ್ಲಿ ಆಗಲಿದೆ ನೋಡಿ. ಧನುರ್ರಾಶಿಯವರಿಗೆ ಲಾಭಾಧಿಪತಿಯಾದಂತಹ ಶುಕ್ರ ಗ್ರಹ 18ನೇ ತಾರೀಕಿಗೆ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ. ಆದ್ದರಿಂದ 18ನೇ ತಾರೀಕಿನ ನಂತರ ಧನುರ್ರಾಶಿಯವರ ವ್ಯಾಪಾರ ವ್ಯವಹಾರಗಳು ಲಾಭ ಬರ್ತದೆ ಅಂತ. 18ನೇ ತಾರೀಕು ನಂತರ ಆಗಬೇಕು. ಪ್ರಾಫಿಟ್ ಆಗಬೇಕು ನಿಮಗೆ ಅಂದರೆ 18ನೇ ತಾರೀಕು ದಾಟಬೇಕು. 18ನೇ ತಾರೀಕು ನಂತರ ತನಕ ಅಲ್ಲ. 18ನೇ ತಾರೀಕಿನ ನಂತರ ಧನುರ್ರಾಶಿಯ ವ್ಯಾಪಾರ ವ್ಯವಹಾರ ಮೇಲೆ ಧನಲಾಭ, ವ್ಯಾಪಾರ ಲಾಭ, ಒಳ್ಳೆಯ ವ್ಯಾಪಾರ ಬಿಸ್ನೆಸ್ ಲಾಭ ಆಗುವಂಥದ್ದು 18ನೇ ತಾರೀಕು ನಂತರ. ಆ ವ್ಯಾಪಾರ ವ್ಯವಹಾರ ಲಾಭಗಳಿಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮ, ವೆಂಕಟೇಶ್ವರ ಹೋಮ ತುಂಬ ಅನುಕೂಲ ಮಾಡಿ ಕೊಡ್ತದೆ. ಸೊ ನಾವು ಅದನ್ನು ಮಾಡ್ತಾಯಿದ್ದೇವೆ. ಹೆಂಗಿದ್ರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ.
ವಿವಾಹದ ವಿಚಾರದಲ್ಲಿ, ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸೆಪ್ಟೆಂಬರ್ 23ನೇ ತಾರೀಕು ದಾಟಬೇಕು. 18ರ ನಂತರನೇ ಒಂದು ಸ್ವಲ್ಪ ಅನುಕೂಲ ಇದೆ, ಬಟ್ 23ನೇ ತಾರೀಕು ದಾಟಬಿಡ್ತಲ್ಲ ಅಂದರೆ ಅವಾಗ ತೀರಾ ಚೆನ್ನಾಗಿರುತ್ತೆ. ಅಂದರೆ ನೀವು ಯಾವ ವೃತ್ತಿಯನ್ನು ಮಾಡ್ತಾಯಿದ್ದೀರೋ ಅದೇ ವೃತ್ತಿಯಲ್ಲಿ ಮಾಡುವ ಹುಡುಗಿ ಬೇಕು, ಅದೇ ವೃತ್ತಿಯನ್ನು ಮಾಡುವ ಹುಡುಗ ಬೇಕು ಅಂತೆಲ್ಲ ಪರ್ಟಿಕ್ಯುಲರಾಗಿ ಹುಡುಕ್ತಾ ಇರ್ತಾರೆ. ಅವ್ರಂಥವ್ರಿಗೆಲ್ಲ ಅಂತೂ 23ನೇ ತಾರೀಕು ದಾಟದ ಮೇಲೆ, ಸೆಪ್ಟೆಂಬರ್ 23ನೇ ತಾರೀಕು ದಾಟದ ಮೇಲೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಾನು. ಆಯಿತಾ? ಇನ್ನು ದಾಂಪತ್ಯ ವಿಚಾರಗಳಲ್ಲಿ ಅನುಕೂಲವಾಗಬೇಕು ಅಂದರೆ 23ನೇ ತಾರೀಕು ದಾಟಬೇಕು. ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂದರೆ ಇಡೀ ತಿಂಗಳು ಸಹ ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನೂ ಮಾಡ್ತಾ ಇದ್ದೇವೆ ಆಗಸ್ಟ್ 19ನೇ ತಾರೀಕು ಹುಣ್ಣಿಮೆಗೆ ದಿವಸ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಲಿ, ಒಳ್ಳೆಯದಾಗಲಿ. ಸೊ ಇಡೀ ಸೆಪ್ಟೆಂಬರ್ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಆಗಸ್ಟ್ 19ನೇ ತಾರೀಕು ಶ್ರಾವಣ ಮಾಸದ ಹುಣ್ಣಿಮೆಗೆ ದಿವಸ ಮಾಡ್ತಾ ಇರುವ ಆ ವಿಶೇಷ ಪರಿಹಾರ ಏನಪ್ಪ ಧನುರ್ರಾಶಿಯವರಿಗೋಸ್ಕರ ಅಂದರೆ, ನಾವು ಆಗಸ್ಟ್ 19ನೇ ತಾರೀಕು ಶ್ರಾವಣ ಮಾಸದ ಹುಣ್ಣಿಮೆ ಸೋಮವಾರ, ಶ್ರಾವಣ ಸೋಮವಾರ. ಸೊ ಅದರಿಂದ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಬುಧ ಶಾಂತಿ ಹೋಮ 1000 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ 1000 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಬುಧನ ರತ್ನವಾದಂತಹ ಪಚ್ಚೆ ರತ್ನವನ್ನು ನಿಮಗೆ ನಾನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಆ ವಿಶೇಷವಾದ ಪಚ್ಚೆ ರತ್ನವನ್ನು ನಿಮಗೊಂದು ಬಾಕ್ಸಲ್ಲಿ ಹಾಕಿ ಕೊಡ್ತೇವೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂಡು, ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು ಬಹಳ ಮುಖ್ಯವಾಗಿ. ನೀವು ಕ್ಯಾರಿ ಮಾಡ್ಬೋದು, ಎಲ್ಲ ಜೊತೆಗೆ ನಿಮ್ಮ ಜೊತೆಗೆ ತೊಗೊಂಡು ಹೋಗ್ಬೋದು. ಪಾಕೆಟಲ್ಲಿ ಹಾಕ್ಕೊಬೋದು, ತುಂಬ ಕಾಂಪ್ಯಾಕ್ಟ್ ಆಗಿರ್ತದೆ. ನೀವು ಪಾಕೆಟಲ್ಲಿ ಹಾಕಿ ಇಟ್ಕೊಬೋದು, ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಬೋದು, ಪರ್ಸಲ್ಲಿ ಇಟ್ಕೋಬಹುದು. ಇದರ ನೀವೇನು ಉಂಗ್ರನೇ ಮಾಡಿಸಿ ಬೆರಳಲ್ಲೇ ಹಾಕ್ಕೋಬೇಕು ಅಂತೇನಿಲ್ಲ, ನೀವು ಆರಾಮಾಗಿ ಇದನ್ನು ಇಟ್ಕೊಳ್ಬೋದು, ಆಯ್ತಲ್ವಾ? ಸೊ ಇಲ್ಲೇನಾಗತ್ತೆ ನೋಡಿ, ಸೆಪ್ಟೆಂಬರ್ 23ನೇ ತಾರೀಕು ನಂತರ ಬುಧ ಗ್ರಹ ಪರಮೋಚ್ಚ ಸ್ಥಿತಿಗೆ ಬರ್ತಾನೆ, ಪವರ್ಫುಲ್ ಆಗಿಬಿಡ್ತಾನೆ. ಅಂದರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬುಧನ ಸಂಪೂರ್ಣ ಬಲವನ್ನು ಪ್ರತಿಯೊಬ್ಬರು ಪಡಿಬೋದು. ಸೊ ಅದರಿಂದ ನಾವು ಆಗಸ್ಟ್ 19ನೇ ತಾರೀಕೆ ಎಲ್ಲ ಹೋಮಗಳನ್ನೆಲ್ಲ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ತಕ್ಕಂಥದ್ದು. ಅದರಲ್ಲಿ ಈ ಪಚ್ಚೆ ರತ್ನ ಅನ್ನುವಂಥದ್ದು ಸಹಸ್ರ ಬುಧ ಶಾಂತಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ. ಯಾವುದೇ ರೀತಿಯಾದ ಆರ್ಥಿಕ ಬಾಧೆಗಳಿದ್ರೂ ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ ಆ ಬಾಧೆಗಳು ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಪತ್ತು, ಗಂಡ ಹೆಂಡತಿಯ ನಡುವೆ ಒಳ್ಳೆಯ ಬಾಂಧವ್ಯ, ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಎಲ್ಲದನ್ನೂ ಕೊಡ್ತಕ್ಕಂಥ ಲಕ್ಷ್ಮೀನಾರಾಯಣದ ಹೋಮವನ್ನು ಕಮಲ ಪುಷ್ಪಗಳು, ಕಮಲದ ಹೂವನ್ನು, ತಾವರೆ ಹೂವು ಅದನ್ನು ತಂದು ಅದರಲ್ಲಿನ ಜೇನುತುಪ್ಪದಲ್ಲದ್ದು ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನ ನಾವು ಹೋಮ ಮಾಡ್ತೇವೆ. ಸೊ ಆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಈ ಪಚ್ಚೆ ಅಭಿಮಂತ್ರಣೆ ಆಗುತ್ತೆ. 1008 ಸಂಖ್ಯೆಯಲ್ಲಿ ನಾವು ಬುಧಗ್ರಹನಿಗೆ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಶ್ರಾವಣ ಸೋಮವಾರ ಆದ್ದರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹವಾಗಬೇಕು. ಶ್ರಾವಣ ಮಾಸ ಅಂದ್ರೇ ವೆಂಕಟೇಶ್ವರನ ಅನುಗ್ರಹ. ನಾವು ಆ ವಿಶೇಷವಾದಂತಹ ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನು ಸಹ ಮಾಡ್ತೇವೆ. ಆ ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನು ಸಹ ಮಾಡಿ ಅದರಲ್ಲೂ ಸಹ ಈ ವಿಶೇಷವಾಗಿ ಪಚ್ಚೆ ನಿಮಗೆ ಎನರ್ಜೈಸ್ ಆಗಿರ್ತದೆ, ಆಯ್ತಲ್ವಾ? ಅಷ್ಟೇ ಅಲ್ಲ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಮೇಲೆ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ ಎಲ್ಲ ಮಾಡ್ತೇವೆ. ಆಮೇಲೆ ಅವತ್ತಿನ ದಿವಸ ರಕ್ಷಾಬಂಧನ, ಆದ್ದರಿಂದಾಗಿ ಒಂದು ಕಂಕಣ ದಾರವನ್ನು ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದಂತಹ ಕಂಕಣ ದಾರವನ್ನು ಅಭಿಮಂತ್ರಣೆ ಮಾಡಿಕೊಡ್ತೇವೆ. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಕಳಿಸಿದಾಗ, ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಮಾಡಿದಾಗ ನೀವು ಈ ಕಂಕಣ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಸೊ ಅದರಿಂದ ಈ ಥರ ಒಂದು ಕಟ್ಕೊಳ್ಳೋಕ್ಕೊಂದು ಕಂಕಣವನ್ನು ಕೊಡ್ತೇವೆ ಪ್ರತಿಯೊಬ್ಬರಿಗೂ ಸಹ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸಿಂಪಲ್ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ. ಸೋಮವಾರ ಹೋಮ ಆಗುತ್ತೆ ಅಂತಂದರೆ ಮಂಗಳವಾರ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಸಂಕಲ್ಪ ಸೇವೆ ಎಲ್ಲ ಸಂಕಲ್ಪಕ್ಕೆ ಹೆಸರು ಕೊಟ್ಟರೋದು ಕಳಿಸ್ತೇವೆ. ಒರಿಜಿನಲ್ ಪಚ್ಚೆ ಇರ್ತದೆ, ಆ ಪಚ್ಚೆ ರತ್ನವನ್ನು ನಿಮಗೆ ಎಲ್ಲರಿಗೂ ಸಹ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಪಚ್ಚೆಯಲ್ಲಿ ಬಹಳಷ್ಟು ಜನಕ್ಕೆ ಅನುಮಾನ ಇರ್ತದೆ, ಗುರುಗಳೇ ಅಷ್ಟೆಲ್ಲ ನಮ್ಮ ಸಂಕಲ್ಪ ಸೇವಾ ಇದಕ್ಕೆ ಇಡೀ ಪಚ್ಚೆಯನ್ನು ಹೇಗೆ ಕಳಿಸ್ಕೊಡ್ತೀರಾ ಅಂತ. ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಒರಿಜಿನಲ್ ಪಚ್ಚೆನೇ ಕಳಿಸ್ಕೊಡ್ತೇವೆ. ಪಚ್ಚೆಯಲ್ಲಿ ನಿಮಗೆ ಏನಾಗ್ಬಿಡುತ್ತೆ ಅಂತಂದರೆ ಲಕ್ಷಾಂತರ ರೂಪಾಯಿಗೂ ಪಚ್ಚೆ ಸಿಗ್ತದೆ, 1000 ರೂಪಾಯಿಗೂ ಪಚ್ಚೆ ಸಿಗ್ತದೆ. ಸೊ ಅದರಿಂದ ಸ್ವಲ್ಪ ನಿಮಗೆ ಒರಿಜಿನಲ್ ಪಚ್ಚೆ, ನಮಗೇನಂದರೆ ಕ್ವಾಲಿಟಿ ಅಂದರೆ ಒರಿಜಿನಾಲಿಟಿ ಇರಬೇಕು, ಅದು ಯಾವುದೇ ಡುಪ್ಲಿಕೇಟ್ ಆಗಿರಬಾರ್ದು. ಅದರಿಂದ ನಾವು ಡುಪ್ಲಿಕೇಟ್ ಕೊಡ್ತಾ ಇಲ್ಲ, ಒರಿಜಿನಲ್ ಕೊಡ್ತಾ ಇದ್ದೇವೆ. ನಿಮಗೆ ಅದರದ್ದು ಒಂದು ನಾರ್ಮಲ್ ಕ್ವಾಲಿಟಿಯ ಒಂದು ಪಚ್ಚೆಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಹೈ ಕ್ವಾಲಿಟಿ ಪಚ್ಚೆ ಎಲ್ಲ ಸಿಕ್ಕಾಬಿಟ್ಟೆ ಇದಾಗ್ಬಿಡುತ್ತೆ. ಸೊ ನಾವು ಸಂಕಲ್ಪ ಸೇವಾ ಪ್ರಸಾದ ಬುಧನ ರತ್ನ ನಿಮ್ಮ ಹತ್ರ ಇರಬೇಕು. ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ಲಕ್ಷ್ಮೀನಾರಾಯಣ ಹೋಮ, ವೆಂಕಟೇಶ್ವರ ಹೋಮ, ಸಹಸ್ರ ಬುಧ ಶಾಂತಿ ಹೋಮನೆಲ್ಲ ಮಾಡಿ ಎನರ್ಜೈಸ್ ಮಾಡಿದ ಪಚ್ಚೆ ನಿಮ್ಮ ಹತ್ರ ಇದ್ದಾಗ
ಆ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ಇದೊಂದು ಒರಿಜಿನಲ್ ಪಚ್ಚೆಯನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಟು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.